ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ABJ ಲಾಗ್ಸ್ ಯೂಟ್ಯೂಬ್ ಚಾನಲ್. ಏನಪ್ಪ ತುಂಬ ದಿನ ಆದಮೇಲೆ ಲಾಗ್ ಬಂದುಬಿಟ್ಟಿದ್ದಾಳೆ ಅಂತ ಇದ್ದೀರಾ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೈಸ್. ಸೊ ಇವಾಗಷ್ಟೇ ಡ್ಯೂಟಿ ಮುಗೀತು, ಹೋಗ್ತಾ ಇದ್ದೀವಿ ಇಬ್ರು. ಸೊ ಫಸ್ಟ್ ಟೈಮ್ ತುಂಬ ದಿನ ಆದಮೇಲೆ ಲಾಗ್ ಬರ್ತಾ ಇದ್ದೀನಿ. ಏನು ವಿಷಯ ಇವತ್ತಿನ ವಿಡಿಯೋ ಅಂದರೆ, ನಾನು ಇವತ್ತು ನಮ್ಮ ಅಕ್ಕ ಮನೆಗೆ ಅತ್ತಿಬೆಲೆಗೆ ಹೋಗ್ತಾ ಇದ್ದೀನಿ, ಅದರಿಂದ ಲಾಗ್ ಮಾಡ್ತಾ ಇದ್ದೀನಿ. ಅವ್ರ ಮನೇಲಿ ಏನೇನಿದೆ ಇವತ್ತು, ಏನೇನು ಮಾಡ್ತಾಳೆ ನನಗೋಸ್ಕರ ಅಂತ ನೋಡೋ ಕುತೂಹಲ ಜಾಸ್ತಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅನಿಸ್ತು, ಹಾಗಾಗಿ ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿಗೆ ಹೋದ್ಮೇಲೆ ಹೇಗೆ ಇರ್ತೀನಿ ಅನ್ನೋದನ್ನ ಲಾಗ್ ಮಾಡೋಣ. ಇವರು ನನಗೆ ಈ ಸ್ಟೋರಲ್ಲಿ ಫಸ್ಟು ಬೆಸ್ಟ್ ಫ್ರೆಂಡ್ ಅಕ್ಕ ಅಂದರೆ ಇವರೇನೆ. ಇವ್ರ ಹೆಸರು ಲಕ್ಷ್ಮಿ ಅಂತ. ನನಗೆ ಇಲ್ಲಿ ಏನೇ ಪ್ರಾಬ್ಲಮ್ ಆದರೂ ಹೆಲ್ಪ್ ಮಾಡ್ತಾರೆ. ಮತ್ತು ಇನ್ನೊಬ್ರು ಇದ್ದಾರೆ ಸುಮಕ ಅಂತ, ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಸರಿ ಅಕ್ಕ, ನಾನು ಹೋಗ್ತಾ ಇದ್ದೀನಿ, ನೀವು ಹುಷಾರಾಗಿ ಹೋಗ್ಬಿಟ್ಟು ಮೆಸೇಜ್ ಹಾಕಿ. ನಾನು ಅತ್ತಿಬೆಲೆಗೆ ಹೋಗ್ಬಿಟ್ಟು ಮೆಸೇಜ್ ಮಾಡ್ತೀನಿ. ಐ ಥಿಂಕ್ ನಾನು ಹೋಗೋಷ್ಟಲ್ಲಿ ಆಗುತ್ತೆ 11:30. ಬಾಯ್, ಟೇಕ್ ಕೇರ್. ನೀವು ಹುಷಾರು. ನೋಡಿ ಗೈಸ್, ಅಲ್ಲಿಂದ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ನನಗೆ. ಸೊ ಸರ್ಜಾ ಇಲ್ಲಿ ಯಾವ್ದೋ ದೊಮ್ಲೂರ್ ಹತ್ರ ಇಳಿಸ್ಬಿಟ್ಟಿದ್ದಾರೆ. ದೊಮ್ಸಂದ್ರ ಆಂಟಿ. ನಾನು ಇವಾಗ ಅತ್ತಿಬೆಲೆ ಸೈಡ್ ಹೋಗ್ಬೇಕಂಟಿ. ಆಂಟಿ ಕರ್ಕೊಂಡು ಹೋಗ್ತಿದ್ದಾರೆ, ಗೊತ್ತಿಲ್ಲ ಅಡ್ರೆಸ್ಸು. ಸೊ ನೋಡೋಣ ಗೈಸ್. ಓಕೆ ಆಂಟಿ, ನಿಮ್ಮ ಹೆಸರು? ರಾಧಿಕಾ ಆಂಟಿ ಅವರು ಪರಿಚಯ ಆದ್ರು. ಓಕೆ ಓಕೆ. ಇಲ್ಲಿ ಎಲ್ಲ ಏನೋ ಜಾತ್ರೆ ನಡೀತಿದೆ ಗೈಸ್. ನಾನು ಇವಾಗ ದೊಮ್ಸಂದ್ರ ಅಲ್ಲ ಆಂಟಿ, ದೊಮ್ಸಂದ್ರದಲ್ಲಿ ಇದ್ದೀನಿ. ತುಂಬಾ ಜಾತ್ರೆ ಎಲ್ಲ ನಡೀತಿದೆ. ಬಸ್ ಸ್ಟಾಪ್ ಈ ತರ ಇದೆ ನೋಡಿ. ಬಸ್ ಸ್ಟಾಪ್ ಇಲ್ಲ ಇಲ್ಲಿ. ಸೊ ನನ್ಗೂ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ. ಸೊ ಸಿಂಗಲ್ ಆಗಿ ಫಸ್ಟ್ ಟೈಮ್ ಹೋಗ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ. ಅಂತೂ ಇಂತೂ ಗೈಸ್ ಸರ್ಜಾಪುರ ಬಸ್ ಸಿಕ್ತು, ಸಾರಿ ಅತ್ತಿಬೆಲೆ ಬಸ್ ಸಿಕ್ತು. ಲೈಕ್ ಸೀಟ್ ಸಿಕ್ಕಿದೆ, ಪುಣ್ಯ ಅಂದು. ಅಲ್ಲಿಂದ ಸೀಟ್ ಸಿಕ್ಕಿಲ್ಲ. ಯಪ್ಪ, ನನ್ನ ಕೈಲಂತೂ ನಿಂತ್ಕೊಂಡು ಸಾಕಾಗ್ಬಿಡ್ತು. ಸೊ ಇಲ್ಲಿಂದ ಎಷ್ಟೊತ್ತಾಗುತ್ತೆ ನೋಡೋಣ ಬನ್ನಿ. ತುಂಬಾ ಲಾಂಗ್ ಇದೆ, ಯಾಕಾರು ಬಂದೆ ಅಪ್ಪ ಅನ್ಸ್ಬಿಡ್ತು ನನಗೆ. ನೋಡೋಣ. ಎಲ್ರದ್ದು ಊಟ ಆಯ್ತಾ ಗೈಸ್? ಇವಾಗ 10:05 ಟೈಮು. ನಾನು ಇನ್ನೂ ಊಟ ಆಗಿಲ್ಲ. ಸೊ ತುಂಬಾ ಹೊಟ್ಟೆ ಹಸಿತೈತೆ. ನೆಕ್ಸ್ಟ್ ಬೊಮ್ಸಂದ್ರ ಅಂತೆ. ಸೊ ನೆಕ್ಸ್ಟ್ ನೋಡೋಣ. ಅತ್ತಿಬೆಲೆ ಸಿಕ್ಕೈತೆ ನೋಡಿ ಗೈಸ್. ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಫೋನ್ ಮಾಡ್ಬಿಟ್ಟು ಹಾಲು ತಗೊಂಡ್ ಬಂತ ಹೇಳ್ತಿದ್ದಾಳೆ ಕತ್ತೆ ಅವಳು. ಏನ್ ಮನೇಲಿ ಅದ್ ಏನ್ ಮಾಡಕ್ಕಿದ್ದಳು ನೋಡೋಣ. ಇವಾಗ ಮನೆಗೆ ಹೋಗಿ ಏನಾದ್ರು ಸ್ಪೆಷಲ್ ಆಗಿ ಮಾಡ್ದೇನೆ ಇರ್ಲಿ, ಅವಳು ಕೊಲೆನೆ ಮಾಡ್ತೀನಿ ನಾನು. ತುಂಬಾ ಕತ್ತೆ ಇದೆ ಗೈಸ್. ಈ ಕಡೆ ಎಲ್ಲ ಕರೆಂಟ್ ಇಲ್ಲ. ಹೋಗ್ತಾ ಇದೀನಿ ಒಬ್ಳೆ, ಯಾರು ಇಲ್ಲ ನೋಡಿ. ಕತ್ಲೆ. ಈ ಕಡೆ ಲೈಟ್ಸ್ ಎಲ್ಲ ಇಲ್ಲ, ಒಬ್ಳೆ ಇದೀನಿ, ಹೋಗ್ತಾ ಇದ್ದೀನಿ. ಮನೇಲಿ ಏನ್ ಮಾಡ್ತಾ ಇರ್ತಾಳೆ ನೋಡೋಣ ಬನ್ನಿ. ಅಂತೂ ಇಂತೂ ಗೈಸ್ ಅತ್ತಿಬೆಲೆಗೆ ಬಂದೆ, ಬಟ್ ಅವಳು ಬಂದಿಲ್ಲ ಬಸ್ ಸ್ಟಾಪ್ಗೆ. ಮನೆಗೆ ಬಾರೆ ಡೈರೆಕ್ಟ್ ಅಂತ ಹಿಡ್ಕೊಂಡಿದ್ದಾಳೆ. ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ನಾನು. ಇನ್ನೂ ಅಷ್ಟು ದೂರ ಇದೆ. ಸೊ ಇವಾಗ ಟೈಮ್ ಬಂದು 11 ಗಂಟೆ ಆಗೋಯ್ತು ಗೈಸ್. ಮನೆಗೆ ಹೋಗೋಷ್ಟಲ್ಲಿ ಒಂದು 15 ಮಿನಿಟ್ಸ್ ಆಗುತ್ತೆ. ದೇವ್ಡಾ, ಒಬ್ಳನ್ನೇ ಬಿಟ್ಬಿಟ್ಟು ಕಳ್ಸ್ಬಿಟ್ಲು ನೋಡಿ ಗೈಸ್. ಈ ಪರಿಸ್ಥಿತಿ, ಇವ್ರನ್ನ ನಂಬ್ಕೊಂಡ್ ಬಂದ್ರೆ ಸಿಂಗಲ್ ಜರ್ನಿ ಫಸ್ಟ್ ಟೈಮ್ ಇವತ್ತು. ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಫೀಲ್ ಆಗ್ತಿದೆ. ಹೋಗ್ತಾ ಇದೀನಿ, ಜನಗಳಿಲ್ಲ ರೋಡಲ್ಲಿ ಅಷ್ಟೊಂದು. ಸೊ ನೋಡೋಣ. ವೆಹಿಕಲ್ಸ್ ಎಲ್ಲ ಓಡಾಡ್ತಿದೆ ಇನ್ನೂ ಕೂಡ. ಅಷ್ಟಲ್ಲಿ ಹೋಗಿ ಬೇಗ ಮನೆಗೆ ರೀಚ್ ಆಗ್ಬಿಡ್ತೀನಿ. ಬನ್ನಿ, ಮನೇಲಿ ಏನ್ ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ ಗೈಸ್. ಬಂದೆ ಇವಾಗ ಅವ್ರ ಮನೆ ಹತ್ರ. ಏನ್ ಮಾಡ್ತಿದ್ದಾಳೆ ನಮ್ಮ ಅಕ್ಕ. ಎಲ್ಲ ಲೈಟ್ ಆಫ್ ಮಾಡ್ಕೊಬಿಟ್ಟಿರಂಗಿದ್ದಾಳೆ. ಬನ್ನಿ ತೋರಿಸ್ತೀನಿ ಹೇಗಿರ್ತಾಳೆ ಇವಾಗ ಮನೇಲಿ ಅಂತ. ನೋಡಿ ಗೈಸ್ ಏನ್ ಮಾಡ್ತಾ ಇದ್ದಾಳೆ ಅಂತ. ವಡ್ಡಿ ಏನಿದು ಬೆಡ್ ಶೀಟ್ ಎಲ್ಲ ಹಿಂಗೆ ಇಟ್ಟಿದ್ಯಾ? ಅಮ್ಮ ಮಲ್ಕೊಬಿಟ್ಟಿದ್ದಾರೆ ನೋಡಿ ಗೈಸ್. ನಮ್ ಸಿಸ್ಟರ್ ಮನೆಗ್ ಬಂದಿದೀವಿ. ಹೇಗಿದ್ದಾಳೆ? ಏನ್ ಮಾಡಿದೀಯ ಇಷ್ಟೋ ತನಕ? ಅನ್ನ ಸಾಂಬಾರ್. ಬಸ್ ನೋಡಿ ಗೈಸ್, ಅನ್ನ ಸಾಂಬಾರ್ ಮಾಡಕ್ಕೆ ಬಸ್ ಸ್ಟಾಪ್ ಕೂಡ ನನ್ನ ಕರ್ಕೊಂಡ್ ಬರಕ್ ಬಂದಿಲ್ಲ. ಎಷ್ಟು ಸೋಂಬೇರಿ ನಾಯಿ ಬಡಿದು. ನಡಿ ಊಟ ಹಾಕ್ ಫಸ್ಟ್. ಎದ್ದು ಫಸ್ಟ್ ಕೈ ಕಾಲೆಲ್ಲ ತೊಳೆಯೋಷ್ಟು ಸಿಚುವೇಶನ್ ಅಲ್ಲಿ ನಾನಿಲ್ಲ.
ಹೊಟ್ಟೆ ತುಂಬಾ ಹಸಿತೈತೆ ಫಸ್ಟ್ ಊಟ ಆಮೇಲೆ ಕೈಕಾಲು ತೊಳಿಡ ಕರೆಕ್ಟ್ ಅಲ್ಲ ಗೈಸ್ ಹೊಟ್ಟೆ ಹಸುವಾಗದಾಗ ಫಸ್ಟ್ ಊಟ ಮಾಡ್ಬಿಡ್ಬೇಕು ಕರೆಕ್ಟ್ ತಾನೇ ಸರಿ ಊಟ ಏನ್ ಮಾಡಿದಾಳೆ ನೋಡೋಣ ಬನ್ನಿ ತೋರಿಸ್ತೀನಿ ಮಾಡಿದಾಳೆ ಸಾಂಬಾರ್ ಏನ್ ಸಾಂಬಾರು ಹಾಕು ನುಗ್ಗೆಕಾಯಿ ಸಾಂಬಾರು ಮಾಡಿದಾಳೆ ಗೈಸ್ ನುಗ್ಗೆಕಾಯಿ ಸಾಂಬಾರು ಬಡಿಸ್ತಿದ್ದಾಳೆ ಬಡ್ಸು ಬಡ್ಸು ಬಡ್ಸ್ ತಿಂದು ಮಜಾ ಅಯ್ಯೋ ನೋಡಿ ಬಡಿಸ್ತಾರ ಊಟ ನೋಡಿ ದೇವಡ ತಿಂತಿದ್ದೀನಿ ಬನ್ನಿ ನೀವು ಜೊತೆಗೆ ಬನ್ನಿ ನೋಡಿ ಇಷ್ಟು ರೈಸ್ ನಾನು ತಿಂತೀನ ಇಷ್ಟೊಂದು ಹಾಕಿದ್ದೀರಲ್ಲ ಇಷ್ಟು ಬೇಡ ಊಟ ಇಷ್ಟು ಊಟ ನೋಡಿ ಗೈಸ್ ಎಷ್ಟು ಕೇಳ್ದಾಗ ಬೈತಾರೆ ನನಗೆ ಬನ್ನಿ ಅಕ್ಕ ಇಷ್ಟು ಊಟ ಬೇಡ ನುಗ್ಗೆಕಾಯಿ ಸಾಂಬಾರು ಮಾಡಿದಾಳೆ ಗೈಸ್ ಅಂತೂ ಇಂತೂ ಸಾಂಬಾರು ಚೆನ್ನಾಗಿ ಮಾಡಿದಾಳೆ ತಿನ್ನೋ ಥರ ಹಸುವಾಗ ಮಾತ್ರ ತುಂಬ ಆಗಿದೆ ನನಗೆ ಸೂಪರ್ ಆಗಿದೆ ಕಣೆ ಚೆನ್ನಾಗಿ ಮಾಡಿದ್ದೀರಾ ಸಾಂಬಾರು ಅದೊಂದೇ ಸಾಂಬಾರು ಮಾಡೋದವಳು ಇನ್ನು ಯಾವುದೋ ಮಾಡೋಕ್ಕೆ ಬರಲ್ಲ ಸಾಂಬಾರು ಇವನ್ ನನಗೂ ಕೂಡ ಅಡುಗೆ ಮಾಡೋಕ್ಕೆ ಬರಲ್ಲ ಗೈಸ್ ಸುಳ್ಳು ನನಗೂ ಅಡುಗೆ ಮಾಡೋಕ್ಕೆ ಬರೋದಿಲ್ಲ ಏನೋ ಒಂದು ಟೊಮೊಟೊ ಗೊತ್ತು ಚೆನ್ನಾಗಿ ಮಾಡ್ತೀನಿ ಅಷ್ಟೇ ಅವಳಿಗೆ ಇಷ್ಟವಾದ ಪಲಾವನ್ನು ಮಾಡ್ಕೊಡ್ತೀನಿ ಎಲ್ಲ ಅಡುಗೆನೂ ಬರುತ್ತೆ ಬನ್ನಿ ಊಟ ಮಾಡೋಣ ನಿಮ್ದೆಲ್ಲರದು ಊಟ ಆಯಿತಾ ಇಷ್ಟು ಮಾಡಿದ್ದಾಳೆ ನನಗೆ ಅನ್ನ ಸಾಂಬಾರು ಒಂದು ಮಾಡಿಕೊಟ್ಟಿದ್ದಾಳೆ ತಿಂತಾಯಿದ್ದೀನಿ ತಿನ್ಬಿಟ್ಟು ಬರ್ತೀನಿ ಆದಷ್ಟು ಬೇಗ ಓಕೆ ಸೊ ಊಟ ಆಯಿತು ಗೈಸ್ ಕಾಫಿ ಕೊಟ್ಲು ಕುಡ್ದು ಇವಾಗ ಮಲ್ಕೊಬಿಡೋಣ ಅಂತ ಫುಲ್ಲು ತಲೆ ನೋವ್ತಿದೆ ನಿದ್ದೆ ಬರ್ತಿದೆ ಬೇಗ ಮಲ್ಕೊಂಡು ಮಾರ್ನಿಂಗ್ ಬೇಗ ಎದ್ದು ಮತ್ತೆ ಇಲ್ಲಿಂದ ಹೊರಡೋಷ್ಟರಲ್ಲಿ ನನಗೆ ತುಂಬ ಲೇಟ್ ಆಗಿಬಿಡುತ್ತೆ ಇವರೇನು ಇಲ್ಲೇ ಇರ್ತಾರೆ ಅಲ್ವಾ ಅಲ್ಲಾಡಿಸ್ತಾಳೆ ತಲೆನ ಹೇಳಿ ಏನಾದರೂ ಊಟ ಮಾತ್ರ ಚೆನ್ನಾಗಿ ಮಾಡಿದ್ಲು ಗೈಸ್ ತುಂಬ ಚೆನ್ನಾಗಿತ್ತು ರೈಸ್ ಸಾಂಬಾರು ಏನು ಸಾಂಬಾರು ಅದು ನುಗ್ಗೆಕಾಯಿ ಸಾಂಬಾರು ಮಾಡಿದ್ಲು ತಿಂದು ಅಚ್ಚಕಟ್ಟಾಗಿ ಊಟ ಆಯಿತು ಸೊ ಕಾಫಿ ಕೊಟ್ಲು ಆಯಿತು ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಯಾರು ಬೇಕು ಕಮೆಂಟ್ಸ್ ಮಾಡಿ ರೆಸಿಪಿ ಹೇಳ್ಕೊಡ್ತಾಳಂತೆ ನೋ ರೆಸಿಪಿ ಮಾಡೋದನ್ನ ಹೇಗೆ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಳಂತೆ ಸೊ ಯಾರ್ಯಾರಿಗೆ ಅವಳು ಸಾಂಬಾರು ಇಷ್ಟ ಆಯಿತು ಅವಳು ಸಾಂಬಾರಲ್ಲ ಅವಳು ಮಾಡಿರೋ ಸಾಂಬಾರು ಅವ್ರು ಮಾಡಿರೋ ನುಗ್ಗೆಕಾಯಿ ಸಾಂಬಾರು ಯಾರ್ಯಾರಿಗೆ ಇಷ್ಟ ಆಯಿತು ದಯವಿಟ್ಟು ಅದು ರೆಸಿಪಿ ಹೇಳಿ ಅವಳ ರೆಸಿಪಿ ಹೇಳ್ತಾಳೆ ನಿಮಗೆ ಬೇಕಾದರೆ ಓಕೆ ಇವಾಗ ಟೈಮ್ ಆಗೋಯ್ತು ಗೈಸ್ 12 ಗಂಟೆ ಮೇಲೆ ಆಯಿತು ನಾವು ಮಲ್ಕೊಳ್ತೀವಿ ನಿದ್ದೆ ಬರ್ತಿದೆ ತಲೆನೋವು ಬರ್ತಿದೆ ಗುಡ್ ನೈಟ್ ಎಲ್ರಿಗೂ ಶುಭರಾತ್ರಿ ಎಲ್ಲರೂ ಆರಾಮಾಗಿರಿ ಚೆನ್ನಾಗಿ ಊಟ ಮಾಡಿ ನಿದ್ದೆ ಮಾಡಿ ಬಾಯ್